ರೈತರು ಜಮೀನುಗಳಿಗೆ ತಂತಿ ಬೇಲಿ ಮುಳ್ಳು ಬೇಲಿಗಳನ್ನ ಹಾಕಿರೋದನ್ನ ನಾವೆಲ್ಲ ನೋಡಿರ್ತೀವಿ. ಆದ್ರೆ ಈ ಜಿಲ್ಲೆಯ ರೈತರು ಜಮೀನಿನಲ್ಲಿನ ಬೆಳೆ ಉಳಿಸಿಕೊಳ್ಳಲು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಜಮೀನಿನ ಸುತ್ತಲಿನ ಬದುವಿಗೆ ಕಲರ್ ಸೀರೆ ಉಡಿಸಿದ್ದಾರೆ. ಏನಿದು ಜಮೀನಿಗೆ ಸೀರೆನಾ ಅಂತೀರಾ? ಹೌದು, ಈ ಸ್ಟೋರಿ ನೋಡಿ. ಜಮೀನಿನಲ್ಲಿ ಹಚ್ಚ ಹಸಿರಾಗಿ ಬೆಳೆದು ನಿಂತಿರುವ ಬೆಳೆ, ರೈತರಿಗೆ ತಲೆನೋವಾದ ಕಾಡು ಹಂದಿಗಳ ಹಾವಳಿ, ಬೆಳೆ ಉಳಿಸಿಕೊಳ್ಳಲು ಸೀರೆ ಮೊರೆ ಹೋದ ರೈತರು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಯಾದಗಿರಿಯಲ್ಲಿ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಅಲ್ಲಿಪುರ ತಾಂಡಾ ಸೇರಿ ಕಾಡಂಚಿನ ಗ್ರಾಮಗಳಲ್ಲಿ ಕಾಡು ಹಂದಿಗಳ ಕಾಟ ಮಿತಿಮೀರಿದೆ. ರಾತ್ರಿ ಹೊತ್ತಲ್ಲೇ ಕಾಡು ಹಂದಿಗಳು ಜಮೀನಿಗೆ ಲಗ್ಗೆ ಇಟ್ಟು ಬೆಳೆಯೆಲ್ಲ ಹಾಳು ಮಾಡ್ತಿವೆ. ಹೀಗಾಗಿ ರೈತರು ಕಾಡು ಹಂದಿಗಳ ಹಾವಳಿಗೆ ಬೇಸತ್ತು ಹೋಗಿದ್ದಾರೆ. ಜಮೀನಿನಲ್ಲಿದ್ದಂತಹ ಬೆಳೆ ಉಳಿಸಿಕೊಳ್ಳಲು ಹೊಸದೊಂದು ಮಾರ್ಗ ಕಂಡುಕೊಂಡಿದ್ದಾರೆ. ರೈತರೇ ಮಾಸ್ಟರ್ ಪ್ಲಾನ್ ಮಾಡಿ ಜಮೀನಿನ ಸುತ್ತ ಕಲರ್ ಸೀರೆ ಬೇಲಿ ಹಾಕಿದ್ದಾರೆ. ಜಮೀನಿನಲ್ಲಿದ್ದ ಶೇಂಗಾ, ಸಜ್ಜೆ, ಜೋಳದ ಬೆಳೆಗಳನ್ನ ಕಾಡು ಪ್ರಾಣಿಗಳು ತಿಂದು ನಾಶ ಮಾಡ್ತಿವೆ. ಹೀಗಾಗಿ ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಸೀರೆ ಖರೀದಿ ಮಾಡ್ತಿದ್ದಾರೆ. ಜಮೀನಿನ ಬದುವಿನ ಸುತ್ತಲೂ ಕಲರ್ ಸೀರೆ ಕಟ್ಟಿ ಬೆಳೆ ಉಳಿಸಿಕೊಳ್ಳಲು ಹರಸಾಹಸ ಪಡ್ತಿದ್ದಾರೆ. ಇತ್ತ ಹಾನಿಯಾದ ಬೆಳೆಗೆ ಸೂಕ್ತ ಪರಿಹಾರ ಕೇಳಿದ್ರೂ ಸಹ ಜಿಲ್ಲಾಡಳಿತ ಕ್ಯಾರೆ ಅನ್ನುತ್ತಿಲ್ಲ. ಹೀಗಾಗಿ ರೈತರೇ ಹೊಸ ಮಾರ್ಗ ಕಂಡುಕೊಂಡಿದ್ದಾರೆ. ಸಾಲ ಸೋಲ ಮಾಡಿ ಶೇಂಗಾ ಜೋಳ ಬಿತ್ತಿ ಮಸಾಲೆ ಆಗಿರೋ ಕಾರಣ ಇವಾಗ ಅಡಿವೆಂದಿಗಳು ಬೆಳೆ ಹಾಳು ಮಾಡ್ತಾವೆ ಅಂದ್ರೆ ಈ ಕಡೆ ಸಮೀಪದ ನಾರಾಯಣಪೇಟು ಮತ್ತು ಹೈದರಾಬಾದ್ ಹೋಗಿ 50-60 ರೂಪಾಯಿ ಒಂದು ಸೀರೆ. ಆ ಸೀರೆಗಳು ಇವತ್ತು ಅವ್ರು ಊಟಕದೇ ಕಷ್ಟ ಅದ. ಅಂಥರಲ್ಲಿ ಹೊಲಸುತ್ತ ಎಲ್ಲ ದಿನನಿತ್ಯ ಕಟ್ಟಿಗೆ ನಾಡಾಗಿ ಕಟ್ಟಿಕಿಸಿ ಆ ಸೀರೆ ವಾಸನಕ್ಕೆ ಮತ್ತು ಸೀರೆ ಸಪ್ಪಳಕ್ಕೆ ಅಂತ ಹಂದಿಗಳು ಬೆಳೆ ಬರಲ್ಲ ಅಂತ ದೃಷ್ಟಿಯಿಂದ ರೈತ ಪ್ರತಿ ವರ್ಷ ಇದು ಮಾಡ್ಕೊಂತ ಬಂದನು. ಅದಕ್ಕೆ ಅರಣ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ಸರ್ಕಾರದ ನಿರ್ಲಕ್ಷ್ಯದಿಂದ ಗುಡ್ಡಗಾಡದ ಪ್ರದೇಶದಲ್ಲಿರ್ತಕ್ಕಂಥ ಅಡಿವೆಂದಿಗಳನ್ನು ನಿಯಂತ್ರಣ ಮಾಡಿ ರೈತನ ಬೆಳೆಯ ರಕ್ಷಣೆಗೆ ಮುಂದಾಗಬೇಕಂತಕ್ಕಂಥದ್ದು. ಕಾಡಂಚಿನ ರೈತರು ಕಾಡ ಹಂದಿಗಳ ಉಪಟಳಕ್ಕೆ ಬೇಸತ್ತು ಹೋಗಿ ಸೀರೆ ಮೊರೆ ಹೋಗಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ರೈತರ ನೆರವಿಗೆ ನಿಲ್ಲಬೇಕು. ಗಣೇಶ್ ಮಾಲಿ ಪಾಟೀಲ್, ನ್ಯೂಸ್ 18 ಯಾದಗಿರಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.